ಬ್ಯಾಕ್ ಟು ಅನದರ್ ವ್ಲಾಗ್. ಇನ್ನೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಏನಪ್ಪ ಇವತ್ತು ಅಂದರೆ, ಇವತ್ತಿನ ಕಂಟೆಂಟ್ ಏನಂದರೆ ಜಿಮ್ಮು. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಿ ನಿಮ್ಮ ಜಿಮ್ದು ವರ್ಕೌಟು ರುಟೀನು, ಡೈಲಿ ರುಟೀನು ಅದೆಲ್ಲ ಮಾಡು ಅಂದ್ಬಿಟ್ಟು. ಡೈಲಿ ರುಟೀನ್ ಎಲ್ಲ ಮಾಡೋಣ ಅದನ್ನು ಒಂದಿನ. ಸೊ ಇವತ್ತು ಜಿಮ್ದು ಮಾಡೋಣ ಅಂತ ನಮ್ಮ ಅಕ್ಕ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡ್ತಿದ್ರು, ಜಿಮ್ದು ಒಂದು ವ್ಲಾಗ್ ಮಾಡು ನಿನ್ನ ವರ್ಕೌಟ್ಸ್ದು, ಏನೇನು ಮಾಡ್ತೀವಿ ವರ್ಕೌಟ್ ಅಂದ್ಬಿಟ್ಟು. ನಿನ್ನೆ ಸ್ಟಾರ್ಟ್ ಮಾಡಿದೆ ಮಾಡೋಕ್ಕೆ. ಫ್ರೈಡೇ ಇತ್ತು, ಸೊ ಎಸ್ಟರ್ಡೇ ಒಂದು ಸ್ವಲ್ಪ ನನ್ನ ಫೇವ್ರೆಟ್ ಡೇ, ಬ್ಯಾಕು ಮತ್ತು ಬೈಸಿಪ್ಸ್ ಇತ್ತು, ಮಾಡೋಣ ಅಂದ್ಬಿಟ್ಟು ಹಿಂಗೆ ವೀಡಿಯೋ ತೆಗೆದೆ. ಖಾಲಿ ಇತ್ತು ಜಿಮ್ಮು ಅಂದ್ಬಿಟ್ಟು ಹಂಗೆ ತುಂಬ್ಕೊಂಬಿಟ್ರು. ಒಂದು ಸ್ವಲ್ಪ ನಾಚಿಕೆ ಆಗೋಯ್ತು, ಅದಕ್ಕೆ ಮಾಡೋಕ್ಕೋಗಿಲ್ಲ. ಸೊ ಇವತ್ತು ಸ್ಯಾಟರ್ಡೇ, ಇವತ್ತು ಶೋಲ್ಡರ್ಸು ಮತ್ತು ಲೆಗ್ಸು. ಸೊ ಬನ್ನಿ ತೋರಿಸ್ತೀನಿ ನನ್ನ ವರ್ಕೌಟ್ ರೂಟೀನು, ವರ್ಕೌಟ್ ಏನಿರುತ್ತೆ ಅಂದ್ಬಿಟ್ಟು. ಸೊ ಬನ್ನಿ ಹೋಗೋಣ ಜಿಮ್ಗೆ ಹೋಗಿ ಬ್ಲಾಗ್ ಮಾಡೋಣ. ಜನ ಜಾಸ್ತಿ ಇದ್ದರೆ ಜಾಸ್ತಿ ತೋರ್ಸೋಕೆ ಹೋಗಲ್ಲ, ಎಷ್ಟಾಗುತ್ತೋ ಅಷ್ಟು ಮಾತ್ರ ತೋರಿಸ್ತೀನಿ ಅಷ್ಟೇ. ನಿಮಗೆ ಸ್ವಲ್ಪ ನಾಚಿಕೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಅದಕ್ಕೆ. ಸೊ ಬನ್ನಿ ಜಿಮ್ಮಲ್ಲಿ ಸಿಗೋಣ. ಏನೇನು ತಿಂದೆ ಅಂತ ಹೇಳ್ಬಿಡ್ತೀನಿ. ಬೆಳಿಗ್ಗೆ ಎದ್ದಿದ್ದೆ ನಾನು 10 o'clock ಆಗಿತ್ತು. ಒಂದು ಸ್ಟ್ರಾಂಗ್ ಕಾಫಿ ಕುಡಿದೆ, 2 ಪೀಸ್ ಬ್ರೆಡ್ ತಿಂದೆ. ಆಮೇಲೆ ಮಧ್ಯಾಹ್ನ ನಮ್ಮಮ್ಮ ಬಿಸಿಬೇಳೆ ಬಾತ್ ಮಾಡಿದ್ರು, ಫುಲ್ ವೆಜ್ಜೀಸ್ ಇತ್ತು ಅದೊಳಗಡೆಲ್ಲ, ಅದಕ್ಕೆ 2 ಎಗ್ಗು ಅಷ್ಟೇ ತಿಂದಿದ್ದು. ಸೊ ಯೂಶ್ವಲಿ ನಾನು ಹೋಗೋ ಟೈಮ್ ಬಂದು 6:30, 7ಗೆ ಜಿಮ್ಗೆ. ನಿಮಗೋಸ್ಕರ, ಸೊ ಗೈಸ್ ನಿಮಗೋಸ್ಕರ ಇವತ್ತು ನೋಡಿ 4 o'clock, ಇನ್ನು 4:15 ಏನೋ ಆಗಿದೆ. ಇಷ್ಟು ಬೇಗ ಹೋಗಿ ನಿಮಗೋಸ್ಕರ, ಕಂಟೆಂಟ್ಗೋಸ್ಕರ ಹೋಗ್ತಿದ್ದೀನಿ ಇಷ್ಟು ಬೇಗ. ಯಾಕಂದರೆ ಖಾಲಿ ಇರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಓನರು ನನ್ನ ಕೇಳಿ, ಅಣ್ಣ ಪ್ಲೀಸ್ ಬೇಗ ಓಪನ್ ಮಾಡಿ ಅಂದ್ಬಿಟ್ಟು. ನೋಡಿ ಗೈಸ್ ನಿಮಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಇದಕ್ಕೋಸ್ಕರ ಒಂದು ಲೈಕು, ಒಂದು ಶೇರು, ಒಂದು ಸಬ್ಸ್ಕ್ರೈಬ್, ಒಂದು ಕಮೆಂಟ್ ಬೇಡವಾ? ಮತ್ತು ಫುಲ್ ಲವ್ ತೋರಿಸಿ, ನನಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಇನ್ನೂ ವ್ಲಾಗ್ಸ್ ಮಾಡೋಕ್ಕೆ. ನೋಡಿ ಎಷ್ಟು ಕಾನ್ಸ್ಟೆಂಟಾಗಿದ್ದೀನಿ, 2-3 ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ. ಹಿಂಗೆ ಇರಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕು. ಆದಷ್ಟು ಬೇಗ 500 ರೀಚ್ ಆಗೋ ಥರ ಮಾಡಿ. ಇವಾಗ ಆಲ್ಮೋಸ್ಟ್ 350+ ಏನೋ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಟ್ ಲವ್ ಆ್ಯಂಡ್ ಸಪೋರ್ಟ್ ಗೈಸ್. ಸೊ ಬನ್ನಿ ಜಿಮ್ಮಲ್ಲಿ ಸಿಗೋಣ. ಒಂಚೂರು ಕ್ರಿಯೇಟಿನ್ ಹಾಕೊಂಡ್ಬಿಡ್ತೀನಿ ಬಾಡಿಗೆ. ಬನ್ನಿ ಹೋಗೋಣ. ನನ್ನ ಜಿಮ್ ಬ್ಯಾಗಲ್ಲಿ ಏನೇನು ಇಟ್ಕೊಂಡಿರ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಒಂದು ಟವಲ್ಲು, ಸ್ವೆಟ್ ಹೊಸ್ಕೊಳ್ಳೋಕ್ಕೆ. ಇದೊಂದು ವಾಟರ್ ಬಾಟ್ಲು, ಫುಲ್ ಕುಡಿಬೇಕು, ಡೈಲಿ ಖಾಲಿ ಮಾಡಬೇಕು. ಇದೊಂದು ಸ್ಕಿಪ್ಪಿಂಗ್ ರೋಪ್ ಇಟ್ಕೊಂಡಿರ್ತೀನಿ. ಮತ್ತು ನನ್ನ ಶೂಸು, ಮತ್ತು ಇದು ಬ್ರೆಸ್ಟ್ ಬ್ಯಾಂಡು ಸಪೋರ್ಟ್ಗೆ, ಬ್ರೆಸ್ಟ್ ಬ್ಯಾಂಡು. ಆಮೇಲೆ ಇದೊಂದು ಆರ್ಚರ್ದು ಬ್ಯಾಕ್ ಬೆಲ್ಟ್. ಅಷ್ಟೇ ಗೈಸ್ ನನ್ನ ಬ್ಯಾಗಲ್ಲಿ ಇಟ್ಕೊಳ್ಳೋದು. ಇಷ್ಟಿದ್ರೆ ಜಾಸ್ತಿ ಆಗೋಯ್ತು. ಬನ್ನಿ ಜಿಮ್ಗೆ ಹೋಗಿ ಸಿಗೋಣ. ಇದು ನಮ್ಮ ಜಿಮ್.
ಗ್ರಾಜುಯೇಟ್ ಇದ್ರಿಂದ ವೆಯ್ಟ್ ಇವಾಗ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ 12.50 17.5 ಸೊ 4 ಸೆಟ್ ಒಂದು ವೇರಿಯೇಷನ್ 4 ಸೆಟ್ 4 ವೇರಿಯೇಷನ್ಸ್ ಮಾಡೋಣ. ಮೌಂಟೇನ್ ಶೇಪ್ ಶೋಲ್ಡರ್ ಹೋಗ್ಬೇಕಂದ್ರೆ ಹೊಡೀರಿ ಮಸ್ತಾಗಿ ಶೋಲ್ಡರ್ಸ್ ಓಪನ್ ಆಗುತ್ತೆ. ಲಾಸ್ಟ್ ವೇರಿಯೇಷನು ಇದಾದಮೇಲೆ ಲೆಗ್ಸ್ ಹೊಡೆಯೋಣ. ಲೆಗ್ಸ್ ಆ್ಯಕ್ಚುಲಿ ಜಾಸ್ತಿ ಮಾಡಲ್ಲ, ಯಾಕಂದರೆ ನನಗೆ ಜೆನೆಟಿಕಲಿ ಐ ಆಮ್ ಗಿಫ್ಟೆಡ್ ವಿತ್ ವೆರಿ ಗುಡ್ ಲೆಗ್ಸ್. 2 ವೇರಿಯೇಷನ್ ಮಾಡಿಬಿಟ್ಟು ವರ್ಕೌಟ್ ಫಿನಿಷ್ ಮಾಡಿ ಕಾರ್ಡಿಯೋ ಮಾಡ್ಕೊಂಡು ಮನೆ ಹೋಗೋಣ. ಜಿಮ್ ಟೂರ್ ಮಾಡ್ಬಿಡ್ತೀನಿ. ಎಕ್ಸಸೈಸ್ ಇಂಟ್ರಾಕ್ಟಿವ್ ಆಗಿದೆ. ಜೈ ಶ್ರೀರಾಮ್. ಒಳ್ಳೆ ದೊಡ್ಡ ಪೋಸ್ಟರು. ಕಾರ್ಡಿಯೋ ಸೆಕ್ಷನು, ಲೆಗ್ ಸೆಕ್ಷನ್ಸ್, ಜಿಮ್ ಖಾಲಿ ಜಿಮ್ ಆಲ್ ಇನ್ ಒನ್ ಮಷೀನ್. ಎಕ್ಸರ್ಸೈಸ್ ಎಕ್ಸ್ಪ್ರೆಸ್ ಲೈಕ್ ಲೆಗ್ ಸೆಟ್ ನಾನು ಇರೋದು 2 ವರ್ಷಗಳು ಮಾಡ್ಕೊಂಡು ಕಾರ್ಯವೇ
ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಫೋನ್ ಮುಗಿದಾಯಿತು. ಕಂಫರ್ಟ್ ಕಾರ್ಯ ಬನ್ನಿ ಒಂದು 10 ಮಿನಿಟ್ಸ್ ಕಾರ್ಯ ಮಾಡ್ಕೊಂಡು ಆಗೋಣ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೋಯ್ತು. ಇದೇ ನನ್ನ ಡೈಲಿ ರುಟೀನ್ ಜಿಮ್ದು. ಸೊ ನಾನು ಡಬಲ್ ವರ್ಕೌಟ್ ಮಾಡೋದ್ರಿಂದ ಪರ್ ಡೇ 2 ಮಸಲ್ಸ್ನ ಟ್ರೈನ್ ಮಾಡ್ತೀನಿ. ಲೈಕ್ ಮಂಡೇ ಚೆಸ್ಟ್ ಆ್ಯಂಡ್ ಟ್ರೈಸಿಪ್ಸ್, ಟ್ಯೂಸ್ಡೇ ಬ್ಯಾಕ್ ಆ್ಯಂಡ್ ಬೈಸಿಪ್ಸ್, ವೆಡ್ನೆಸ್ಡೇ ಶೋಲ್ಡರ್ಸ್ ಮತ್ತು ಲೆಗ್ಸು. ಸೇಮ್ ಅದೇ ರಿಪೀಟ್ ಆಗ್ತಿರೋದು. ಸೊ ಇವತ್ತು ಸ್ಯಾಟರ್ಡೇ ಇದ್ದಿದ್ದರಿಂದ ಶೋಲ್ಡರ್ಸು ಮತ್ತು ಲೆಗ್ಸ್ ಆಯಿತು. ಸೊ ಇವತ್ತು ನಾನು ಮಾಡಿದ್ದು ವೇರಿಯೇಷನ್ಸ್ ಬೇರೆ ಇತ್ತು. ವೆಡ್ನೆಸ್ಡೇ ವೇರಿಯೇಷನ್ಸ್ ಬೇರೆ ಮಾಡ್ತೀನಿ. ಸೆಟ್ಸ್ ಎಲ್ಲ ಸೇಮ್ 4 ಸೆಟ್ಸ್ ಇರುತ್ತೆ, ಬಟ್ ವೇರಿಯೇಷನ್ಸ್ ಬೇರೆ ಬೇರೆ ಮಾಡ್ತಾ ಇರ್ತೀನಿ ಅಷ್ಟೇ. ಸೊ ಇವತ್ತಿಂದು ಈಗ 4 ಇತ್ತು ಮತ್ತು ಲೆಗ್ಸ್ದಿತ್ತು. ಮತ್ತು ಒಂದು ಸ್ವಲ್ಪ ಕಾರ್ಡಿಯೋದೆಲ್ಲ ಮಾಡೋಕ್ಕಾಗಿಲ್ಲ, ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು ಫೋನಲ್ಲಿ. ಇವಾಗ ಡಿಲೀಟ್ ಮಾಡಿ ಒಂದು ಸ್ವಲ್ಪ ವೀಡಿಯೋಸೆಲ್ಲ ಮತ್ತೆ ಮಾಡಿದ್ದೀನಿ. ಆ್ಯಂಡ್ ಐಮ್ ರಿಯಲಿ ಸಾರಿ, ಎಷ್ಟೊಂದು ಕಡೆ ಒಂದು ಸ್ವಲ್ಪ ಫಾಸ್ಟ್ ಆಗಿಬಿಟ್ಟಿರ್ತೀನಿ ವೀಡಿಯೋ. ಯಾಕಂದರೆ ಜಿಮ್ಮಲ್ಲ, ನಾನೇನು ಹೇಳೋಕ್ಕಾಗಲ್ಲ, ಹಾಡು ಹಾಕಿರ್ತಾರೆ. ನನಗಂತ ನಾನು ಆಫ್ ಮಾಡ್ಕೊಳಕ್ಕಾಗಲ್ಲ, ಬೇರೆಯವರು ಇರ್ತಾರೆ ವರ್ಕೌಟ್ ಮಾಡೋರು. ಅದರಿಂದ ಬೇಜಾನ್ ಕಾಪಿ ರೈಟ್ಗಳಂತೂ ಪಕ್ಕ ಬೀಳುತ್ತೆ. ಆಲ್ರೆಡಿ ನನಗೆ 4-5 ಬಿದ್ದುಬಿಟ್ಟವೆ 4-5 ವೀಡಿಯೋಗಳಲ್ಲಿ. ಇನ್ನು ಇದಾಕ್ಬಿಟ್ರಂತೂ ನನ್ನ ಚಾನಲೇ ಡಮಾರಾದರೂ ಆಗಿಬಿಡ್ಬೋದು. ನೋಡೋಣ. ಹಾಕಿದ್ದೀನಿ, ದೇವ್ರಿಗೆ ಬಿಟ್ಟಿದ್ದು. ಚಾನಲೆಲ್ಲ ಡಮಾರ್ ಆದರೆ ಮತ್ತೆ ಎಲ್ಲ ಎಕ್ಸ್ಪೆಕ್ಟೇ ಮಾಡಿಬಿಡಿ, ನನ್ನ ವ್ಲಾಗಿಗೆಲ್ಲ ಮಾಡ್ತೀನಿ ಅಂತ ಅಂದ್ಬಿಟ್ಟು. ದಟ್ ವಿಲ್ ಬಿ ದ ಎಂಡ್ ಆಫ್ AK ವ್ಲಾಗ್ಸ್ ಇನ್ ಕನ್ನಡ ಅಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕಂತ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಅಷ್ಟೇ ಸಾಕು ಅನ್ಸುತ್ತೆ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್.